ಪುತ್ತೂರಿನ ಬಹುಭಾಷಾ ಕಿರುತೆರೆ ನಟಿ ಅನುಷಾ ಹೆಗ್ಡೆ ಇಂದು ಕಿರುತೆರೆಯಲ್ಲಿ ಮಿಂಚುತ್ತಾ ಇರುವಂತಹ ಅಸಾಧಾರಣ ಪ್ರತಿಭೆ. ಪುತ್ತೂರಿನ ಉರ್ಲಾಂಡಿ ನಿವಾಸಿ ಸ್ವರ್ಣಲತಾ ಮತ್ತು ಉಮೇಶ್ ಹೆಗ್ಡೆ ದಂಪತಿಗಳ ಪುತ್ರಿಯಾಗಿರುವಂತಹ ಅನುಷಾ ಕಳೆದ 4 ವರ್ಷದ ಹಿಂದೆ ತನ್ನ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸಿದ ಬಳಿಕ ತನ್ನ ನೆಚ್ಚಿನ ನಟನೆಯ ಅವಕಾಶವನ್ನ ಹುಡುಕಿಕೊಂಡು ರಾಜಧಾನಿ ಬೆಂಗಳೂರು ಕಡೆಗೆ ಪಯಣ ಬೆಳೆಸಿದ್ದ ಅನುಷಾ ತನ್ನ ಟ್ಯಾಲೆಂಟ್ನಿಂದಾಗಿ ಮತ್ತೆ ಹಿಂದಿರುಗಿ ನೋಡಲಿಲ್ಲ. ಮುಟ್ಟಿದೆಲ್ಲವೂ ಚಿನ್ನ ಎನ್ನುವ ಮಾತಿನಂತೆ ಅಭಿನಯಿಸಿದ ಎಲ್ಲಾ ಧಾರಾವಾಹಿಗಳು ಫುಲ್ ಹಿಟ್ ಆಗಿ ಮಿಂಚುತ್ತಾ ಇರುವ ಈ ಯುವ ಪ್ರತಿಭೆ ಇಂದು ತಮಿಳು, ತೆಲುಗು, ಕನ್ನಡ ಕಿರುತೆರೆಯ ಬಹು ಬೇಡಿಕೆಯ ನಟಿ. ರಾಧಾರಮಣ, ಉದಯದಲ್ಲಿ, ಅನುಪಲ್ಲವಿ, ಚೊಕ್ಕ ತಂಗಮ್ಮ ಹೀಗೆ 10ಕ್ಕೂ ಮಿಕ್ಕಿದ ಪ್ರಾಜೆಕ್ಟ್ಗಳಲ್ಲಿ ವರ್ಕ್ ಮಾಡಿರುವ ಅನುಷಾಳಿಗೆ ಇನ್ನಷ್ಟು ಆಫರ್ಗಳು ಬರ್ತಾ ಇದ್ರು ತನ್ನ ಬ್ಯುಸಿ ಶೆಡ್ಯೂಲ್ ಕಾರಣಕ್ಕಾಗಿ ಹೊಸ ಪ್ರಾಜೆಕ್ಟ್ಗಳನ್ನ ಸದ್ಯಕ್ಕೆ ಸಹಿ ಹಾಕದಿರಲು ನಿರ್ಧರಿಸಿದ್ದಾರೆ. ತುಳುನಾಡಿನ ಅಪ್ಪಟ ಹುಡುಗಿಯಾಗಿರುವ ಅನುಷಾ ತುಳುನಾಡಿನ ಪ್ರಮುಖ ಆರಾಧನೆಯಾದ ದೈವಾರಾಧನೆಯಲ್ಲಿ ನಿರಂತರವಾಗಿ ಭಾಗಿಯಾಗ್ತಾರೆ. ಇತ್ತೀಚೆಗೆ ತಮ್ಮ ಪುತ್ತೂರಿನ ಮನೆಯಲ್ಲೇ ತುಳುನಾಡಿನ ಪ್ರಮುಖ ದೈವ ಎಂದು ಗುರುತಿಸಿಕೊಂಡಿರುವ ಕಲ್ಲುಟ್ಟಿ ದೈವದ ನೇಮೋತ್ಸವದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ತನ್ನ ಕಲಾ ಜೀವನದಲ್ಲಿ ಇಷ್ಟೊಂದು ಸಾಧನೆ ತೋರಲು ಕಾರಣವಾದ ದೈವಗಳಿಗೆ ಕೋಲ ಸೇವೆ ಕೊಡಬೇಕು ಎನ್ನುವ ಆಸೆ ಇಟ್ಟುಕೊಂಡಿದ್ದ ಅನುಷಾ ಈ ಬಾರಿ ಕಲ್ಲುಟ್ಟಿ ದೈವಕ್ಕೆ ಕೋಲ ಸೇವೆ ಕೊಡುವ ಮೂಲಕ ತನ್ನ ಹರಕೆಯನ್ನ ತೀರಿಸಿಕೊಂಡಿದ್ದಾರೆ. ತುಳು ಚಿತ್ರರಂಗದಿಂದಲೂ ಸಾಕಷ್ಟು ಆಫರ್ಗಳು ಬಂದಿದ್ರೂ ಸಮಯಾವಕಾಶದ ಕೊರತೆಯಿಂದಾಗಿ ಆಕ್ಟ್ ಮಾಡಲು ಸಾಧ್ಯ ಆಗಿಲ್ಲ ಎನ್ನುವ ಬೇಸರವೂ ಅನುಷಾರಲ್ಲಿ ಇದೆ. ನಮಸ್ತೆ, ಅನುಷಾ ಹೆಗ್ಡೆ ಮಾತಾಡ್ತಾ ಇರೋದು. ಕೋಲ ಒಂದು ಆಕ್ಚುಲಿ ಎಲ್ರಿಗೂ ಗೊತ್ತು, ತುಳುನಾಡಿನವರು ನಾವು. ಚಿಕ್ಕದ್ರಿಂದ ಭೂತ ಕೋಲಗಳನ್ನು ನೋಡ್ಕೊಂಡು ಬೆಳೆದವರು. ಹಾಗೆ ಅಮ್ಮನ ಕುಟುಂಬ ಆಗ್ಲಿ, ಅಪ್ಪನ ಕುಟುಂಬ ಆಗ್ಲಿ, ಅವರ ಪರಂಪರೆ ಪೂರ್ತಿ ಅವರು ದೈವ ನೇಮಗಳನ್ನು ನಡೆಸಿಕೊಂಡು ಬರ್ತಾ ಇರೋವಂಥವ್ರು. ಹಾಗಿದ್ದಾಗ ಚಿಕ್ಕದ್ರಿಂದಲೇ ನಮಗೊಂದು ಆಸೆ ಇತ್ತು. ಅದೊಂದು ಏಜ್ ಬರುವಾಗ ನಮಗೊಂದು ಆಸೆ ಬರ್ತದಲ್ಲ, ಒಂದು ನರ್ತನ ಸೇವೆ ನಾವು ಮಾಡಿಸ್ಬೇಕು ಅಂತ. ಆ ಟೈಮಲ್ಲಿ ಹೀಗೆ ನಾವು ಅರ್ನ್ ಮಾಡ್ಲಿಕ್ಕೆ ಶುರು ಮಾಡುವ ಟೈಮಲ್ಲಿ ಮನಸ್ಸಿಗೆ ಬಂದಂತದೊಂದು, ನಾನು ಸಹ ಒಂದು ನರ್ತನ ಸೇವೆ ಕೊಡಬೇಕು ಅಂತ. ಅಂಡ್ ಪೇರೆಂಟ್ಸ್ ನ ಅವರ ಸೈಡ್ ಇಂದ ಮಾವನವರಾಗಿರ್ಲಿ, ಅಜ್ಜನವರಾಗಿರ್ಲಿ, ಅವರು ಕಲ್ಲುಟಿಯನ್ನು ನಂಬಿಕೊಂಡು ಬರುವವರು. ಸೊ ನಮಗೆ ಕುಲದೇವತೆ ಅಂತ ಹೇಳ್ಬೋದು, ನಮ್ಮ ಕುಟುಂಬ ದೈವ ಅಂತ ಹೇಳ್ಬೋದು. ಹಾಗಾಗಿ ಕಲ್ಲುಟಿಗೊಂದು ಸೇವೆ ಕೊಡಬೇಕು ಅಂತ ಮನಸ್ಸಲ್ಲಿ ಒಂದು 3 ವರ್ಷದ ಹಿಂದೆ ನೆನೆಸಿಕೊಂಡದ್ದು. ಸ್ವಲ್ಪ ತಡ ಆಯ್ತು, ಬಟ್ ಅದು ನಿನ್ನೆ ಅದೊಂದು ಕೊಡ್ಲಿಕ್ಕೆ ನಂಗೆ ಯೋಗ ಸಹ ಬರಬೇಕು ಅಂತ ಹೇಳ್ತಾರಲ್ಲ, ಆ ಯೋಗ ನಂಗೆ ನಿನ್ನೆ ಕೂಡಿ ಬಂತು ಅಂತ ಹೇಳ್ಬೋದು. ಹಾಗೆ ಚಂದದಲ್ಲಿ ಆಯ್ತು, ಎಲ್ಲರ ಸಹಕಾರ ಆಯ್ತು, ಫ್ಯಾಮಿಲಿ ಎಲ್ಲ ಸಹಕಾರದ ಜೊತೆಗೆ ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ಬೋದು. ಫ್ಯೂಚರ್ ಬಗ್ಗೆ ಸದ್ಯಕ್ಕೆ ಏನು ನೆನ್ಸ್ಕೊಂಡಿರ್ಲಿಲ್ಲ. ಬಿಕಾಸ್ ಏನಂತಂದ್ರೆ, ನಾನು ಸೀರಿಯಲ್ ಮಾಡ್ಬೇಕು ಅಂತ ಅಂದಾಗ, ನಾನು ಸೀರಿಯಲ್ ಮಾಡ್ಬೇಕು ಅಂತ ನೆನ್ಸ್ಕೊಂಡು ಸೀರಿಯಲ್ ಮಾಡಿದವಳಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಂತ ಒಂದು ಆಪರ್ಚುನಿಟಿ ನನಗೆ. ಅದು ಪೇರೆಂಟ್ಸ್ ಸಪೋರ್ಟ್ ಇತ್ತು, ಫ್ಯಾಮಿಲಿ ಸಪೋರ್ಟ್ ಇತ್ತು, ದೇವರುಗಳ ಸಪೋರ್ಟ್ ಇತ್ತು. ಅದು ಹಾಗೆ ಮುಂದಕ್ಕೆ ಹೋಯ್ತು. ಇಟ್ಸ್ ಬಿನ್ ಆಲ್ಮೋಸ್ಟ್ 9 ವರ್ಷ ಆಯ್ತು ಇವಾಗ ಹೀಗೆ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರೋದು. ಇದು ಮುಂದಕ್ಕೂ ದೇವ್ರು ಹೇಗ್ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ ಅದೇ ರೀತಿ ಅದೇ ದಾರಿಯಲ್ಲಿ ಹೋಗೋದು ಅಂತ ಅಷ್ಟೇ. ಅಂದ್ರೆ ದೈವ ಯಾವತ್ತೂ ನಾವು ನೆನೆಸೋದಕ್ಕಿಂತ ಜಾಸ್ತಿ ಕೊಡೋದಲ್ಲ. ಹಾಗೆ ಇರುವಾಗ ಈಗ ಮಾಡ್ತಿರೋದಕ್ಕಿಂತ ಸಹ ಮುಂದೆ ಹೋಗು ಅಂತಾನೆ ಹೇಳ್ತದೆ ದೈವ. ಅದೇ ಅವ್ರು ಯಾವ ದಾರಿಯಲ್ಲಿ ನಮ್ಮನ್ನು ನಡೆಸ್ತಾರೆ, ನಾವು ಅದೇ ದಾರಿಯಲ್ಲಿ ಹೋಗುದು. ಧರ್ಮ ಬಿಟ್ಟು ಹೋಗ್ಲಿಕ್ಕಿಲ್ಲ. ಚಂದದ ರೀತಿಯಲ್ಲಿ ಅವರು ಮುಂದಕ್ಕೆ ಯಾವ ಪ್ರಾಜೆಕ್ಟ್ಗಳು ಕೊಡ್ತಾರೆ ಅದನ್ನು ಚಂದವಾಗಿ ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗುದು.